ಗುರು ಪಾಟೀಲ್ ಅಣ್ಣವರು ಮಾತನಾಡಬೇಕಾದ್ರೆ ನನಗೂ ಅಲ್ಲಿ ಕಿವಿಯಲ್ಲಿ ಒಂದು ಮಾತು ಹೇಳಿದರು. ಎಲ್ಲರಿಗೂ ಕೂಡ ಗುರುವಣ್ಣ ಇನ್ನೂ ಹೆಚ್ಚಾಗಿ ಹೊರಗಡೆ ಬರಬೇಕು, ಹೆಚ್ಚಾಗಿ 24 ತಾಸು ನಿಮ್ಮಗಳ ಜೊತೆ ಇರಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಎಲ್ಲರೂ ಹೇಳಿದಂಥದ್ದನ್ನು ನೋಡಿ ಗುರು ಪಾಟೀಲ್ ಸಾಹೇಬರು ನನ್ನ ಕಿವಿಯಲ್ಲಿ ಒಂದು ಮಾತನ್ನು ಹೇಳಿದರು. ಅದನ್ನು ವೇದಿಕೆ ಮೇಲೆ ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಗುರು ಪಾಟೀಲ್ ಅಣ್ಣ ಅವರೇ, ತಾವು ಹೇಳಿದ್ರಿ ಒಂದು ಕರೆಗೆ ಚೌಲ್ಟ್ರಿ ಸಂಪೂರ್ಣ ತುಂಬಿ ಇನ್ನೂ ಜನ ಆಚೆ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಗುರು ಪಾಟೀಲ್ ಸಾಹೇಬ್ರಿಗೆ ಒಂದು ಮಾತನ್ನು ಹೇಳ್ತೇನೆ ನಾವು. ಗುರು ಪಾಟೀಲ್ ಸಾಹೇಬ್ರೆ, ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಅಲ್ಲ, ನಿಮ್ಮ ಶಕ್ತಿ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ 3 ವರ್ಷ ಅಂದರೆ ನಿಮ್ಮ ಮುಂದೆ ಇರ್ತಕ್ಕಂಥದ್ದು 1000 ದಿನ. ವರ್ಷಕ್ಕೆ 365 ದಿನ ಇಂಟು 3 1000 ದಿನ ನಿಮ್ಮ ಕಣ್ಣು ಮುಂದೆ ಇದೆ. ಇನ್ನು 1000 ದಿನದಲ್ಲಿ ನೀವು ಯಾವ ರೀತಿ ಜನಗಳ ಜೊತೆ ಹೋಗ್ತೀರಿ, ಬೆರಿತೀರಿ, ಸ್ಪಂದಿಸ್ತೀರಿ, ಅವರ ಧ್ವನಿಯಾಗಿ ಕೆಲಸ ಮಾಡ್ತೀರಿ. ಒಂದು ದೊಡ್ಡ ಮೈದಾನದಲ್ಲಿ ಕನಿಷ್ಠ ಪಕ್ಷ ಒಂದು 50,000 ಜನ ನಿಮ್ಮ ಕರೆಗೆ ಸೇರ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ, ಯಾಕೆ ಇಷ್ಟು ಬೇಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬಹುಶಃ ಪ್ರಶ್ನೆ ಉದ್ಭವ ಆಗಿರ್ಬೋದು. ಇವತ್ತು ನಾನು ಯಾತಕ್ಕೋಸ್ಕರ ಇಷ್ಟು ಬೇಗ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಅಂದರೆ, ಒಂದು ಜನತಾದಳ ಪಕ್ಷವನ್ನ ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಹೆಗಲಿಗೆ ಹೆಗಲು ಕಟ್ಟಿಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ದಿರ, ಯಾವುದೇ ನಿರೀಕ್ಷೆಗಳಿಲ್ದಿರ, ಯಾವುದೇ ಆಸೆಗಳಿಲ್ದಿರ ಇವತ್ತು ಪಕ್ಷವನ್ನು ಕಟ್ ಬೆಳೆಸಿರ್ತಕ್ಕಂಥ ಲಕ್ಷಾಂತರ ಜನ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು 224 ವಿಧಾನಸಭಾ ಕ್ಷೇತ್ರದಲ್ಲೂ ಇದ್ದೀರಿ. ನಿಮ್ಮೆಲ್ಲರನ್ನ ಇವತ್ತು ಕಾಣ್ತಕ್ಕಂಥದ್ದೇ ಒಂದು ಸೌಭಾಗ್ಯ. ಬಹಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಶರಣಗೌಡರಿಗೂ ಸ್ನೇಹಿತರಿದ್ದಾರೆ, ನಮಗೂ ತಕ್ಕ ಮಟ್ಟಕ್ಕೆ ಒಂದಷ್ಟು ಸ್ನೇಹ ಇದೆ. ಬಹುಶಃ ಅವರ ಮನಸ್ಸಿನಲ್ಲೂ ಇದೆ, ಅವರ ಮುಂದೆನೂ ಕೂಡ ಈ ವಿಚಾರ ಪ್ರಸ್ತಾವನೆ ಆಗಿರ್ಬೋದು. ಬಹಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಒಂದು ಮಾತು ಹೇಳ್ತಾರೆ, ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಕರ್ನಾಟಕ ರಾಜ್ಯದಲ್ಲಿ ದುರ್ಬಿನ್ನ ಕುಡುಕುದ್ರು ಸುಖ ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಲ್ಲ. ಅಂತ ಚಿನ್ನದಂತ ನಿಷ್ಠಾವಂತ ಕಾರ್ಯಕರ್ತರನ್ನ ಪಡೆದಿರ್ತಕ್ಕಂಥ ಜನತಾದಳ ಪಕ್ಷ ನೀವು ನಿಜಕ್ಕೂ ಕೂಡ ಧನ್ಯ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಾರೆ. ಇವತ್ತು ನಾನು ಯಾತಕ್ಕೋಸ್ಕರ ಹೊರಗೆ ಬಂದಿದ್ದೀನಿ ಅಂದರೆ, ನಾವು ಮತ್ತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ 6 ತಿಂಗಳು 3 ತಿಂಗಳು ಇದ್ದಂಗೆ ನಾವು ಎಂಥ ದೊಡ್ಡ ರ್ಯಾಲಿ ಮಾಡ್ರು ನಾವು ಅಂದ್ಕೊಂಡಂತ ಮತ್ತಕ್ಕೆ ಫಲಿತಾಂಶ ನಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನಿಂದ ಯಾರ್ಯಾರು ಚುನಾವಣೆಗಳಲ್ಲಿ ಸೋಲನ್ನು ಉಂಡಿದ್ದಾರೆ, ಯಾರ್ಯಾರು ಚುನಾವಣೆಗಳಲ್ಲಿ ಪರಾಜಿತಗೊಂಡಿದ್ದಾರೆ, ಅವರೆಲ್ಲರನ್ನು ಕೂಡ ಒಂದು ಹೊಸ ಹುಮ್ಮಸ್ಸನ್ನು ಉಂಟು ಮಾಡಬೇಕಾಗ್ತದೆ. ಯಾಕೆಂದರೆ ಚುನಾವಣೆಯಲ್ಲಿ ಸೋತಂಥ ವ್ಯಕ್ತಿ ಎಷ್ಟು ಮನಸ್ಸಿಗೆ ಅದು ನಾಟುತ್ತೆ ಅಂತಕ್ಕಂಥದ್ದು ಬಹುಶಃ ನಾನು ಕೂಡ ಅದರಲ್ಲಿ ಇದ್ದೇನೆ. ಆದರೆ ಚುನಾವಣೆಯ ಸೋಲು ನಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸಬೇಕು. ಆ ಪಾಠದಿಂದ ನಾವು ಹೊರಗಡೆ ಬರಬೇಕು, ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ದಕ್ಕೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಇರಬೇಕಾಗ್ತದೆ. ಚುನಾವಣೆಯಲ್ಲಿ ಗೆದ್ವಿ ಅಂದ ಮಾತ್ರಕ್ಕೆ ಚುನಾವಣೆಯಲ್ಲಿ ಜನಗಳ ಮಧ್ಯೆ ಇರ್ತೇವೆ, ಇಲ್ಲಾಂದ್ರೆ ನಾವು ಮನೆಯಲ್ಲಿ ಕೂರ್ಕೊಳ್ತೇವೆ ಅಂತಕ್ಕಂಥ ಪ್ರಶ್ನೆ ಹಾಕೂಡುದು. ಕೆಲವೊಂದಷ್ಟು ಸಂದರ್ಭಗಳು ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕಾಗುತ್ತೆ, ಒಬ್ರು ಸೋಲ್ಬೇಕಾಗ್ತದೆ. ಆದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಮತವನ್ನು ಹಾಕಿರ್ತಕ್ಕಂಥ ಜನ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ನಮ್ಮನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರು ಇರ್ತಾರೆ, ನಮ್ಮನ್ನು ನಂಬಿರ್ತಕ್ಕಂಥ ಒಂದು ವರ್ಗ ಇರುತ್ತೆ. ಯಾವ ಕಾರಣಕ್ಕೂ ಕೂಡ ಅಂಥವರಿಗೆ ನಾವು ಮೋಸವನ್ನು ಮಾಡ್ತಕ್ಕಂಥದ್ದು ಆಗಬಾರ್ದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಗುರಿ, ನಿಖಿಲ್ ಕುಮಾರಸ್ವಾಮಿ ಚಿಂತೆ ಒಂದೇ, ನಾನು ಮುಂದೆ ಚುನಾವಣೆಯಲ್ಲಿ ನಿಲ್ತೀನಿ ಬಿಡ್ತೀನಿ ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ. ನನಗೆ ಪ್ರಾದೇಶಿಕ ಪಕ್ಷ ಉಳಿಬೇಕು, ಜನತಾದಳ ಪಕ್ಷ ಬಲಿಷ್ಠವಾಗಿ ರಾಜ್ಯದಲ್ಲಿ ಹೊರಹೊಮ್ಮಬೇಕು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ.
ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.